ನಾನು ಡಾಕ್ಟರ್ ಮಂಜುನಾಥ್ ಅವರನ್ನು ಕೂಡ ಮಾತಾಡಿದೆ. ಅವರು ಚೆನ್ನಾಗಿ ಮಾತಾಡಿದ್ರು, ಅವ್ರು ಒಳ್ಳೆ ಸಲಹೆಗಳು ಕೊಟ್ಟರು. ಸೊ ನಾನು ಅವ್ರ ಜೊತೆ ಚರ್ಚೆ ಮಾಡಿದೆ. ಆದರೆ ವಿರೋಧ ಪಕ್ಷ ನಾಯಕರು ಅಶೋಕ್ ಅವರೆಲ್ಲ ಏನೇನೋ ಮಾತಾಡ್ತಾರೆ. ಅವರು ವೈಜ್ಞಾನಿಕವಾಗಿ ಯೋಚನೆ ಮಾಡಬೇಕು, ಜನರ ಹಿತದೃಷ್ಟಿಯಿಂದ ಮಾತಾಡಬೇಕು. ನಮ್ಗೆ ಏನಾದ್ರು ಸಲಹೆಗಳು ಕೊಡಲಿ, ಸುಮ್ಮನೆ ಹೋಗ್ಬಿಟ್ಟು ಪ್ರಚಾರಕ್ಕೋಸ್ಕರ ಜನರಲ್ಲಿ ಏನೋ ಒಂದು ಎಬ್ಬಿಸುವಂಥದ್ದು. ಇವತ್ತು ಸೊಳ್ಳೆಯಿಂದ ಹರಡುವಿಕೆಯಿಂದ ಈ ಬಿಜೆಪಿಯವರ ಸುಳ್ಳು ಮಾಹಿತಿಗಳು ಇವತ್ತು ವೇಗವಾಗಿ ಹರಡ್ತಾ ಇದೆ. ಅದಕ್ಕೆ ನಿಯಂತ್ರಣ ಆಗಬೇಕು. ಇದಕ್ಕೆ ಅದು ಸ್ವಿಮ್ ಅಂತ ಹೇಳಿದ್ರೆ ಅದು ಎಕ್ಸರ್ಸೈಸ್ ಮಾಡುವಂಥ ಪ್ರಕ್ರಿಯೆ. ಯೋಗ ಮಾಡ್ತೀವಿ, ಸ್ವಿಮ್ ಮಾಡ್ತೀವಿ, ವಾಕ್ ಮಾಡ್ತೀವಿ, ಜಾಗಿಂಗ್ ಮಾಡ್ತೀವಿ. ಇದಕ್ಕೆ ಏನು ಸಂಬಂಧ? ಬಿಜೆಪಿಯವರಿಗೆ ಸ್ವಿಮ್ಮಿಂಗ್ ಅಂತ ಹೇಳಿದ್ರೆ ಮಜಾ ಮತ್ತು ಮಸ್ತಿ ಮಾಡುವಂಥ ಯೋಚನೆ ಅವ್ರದ್ದಿರ್ಬೋದು, ನಮ್ಗೆ ಅದಲ್ಲ. ಆಯ್ತಾ? ಇದು ದೈಹಿಕವಾಗಿ ನಾವು ಆರೋಗ್ಯ ಕಾಪಾಡ್ಕೊಳ್ತಕ್ಕಂಥ. ನಾನು ಬೆಳಗ್ಗೆ 6:30 ಹೋಗಿ ಎದ್ದು ಅಲ್ಲಿ ಇರುವಂಥ ಸರ್ಕಾರಿ ಸ್ವಿಮ್ಮಿಂಗ್ ಪೂಲ್ ಅದು. ಯಾವುದೋ ಒಂದು ರೆಸಾರ್ಟ್ಗೆ ಹೋಗಿರ್ಲಿಲ್ಲ ನಾನು. ರೆಸಾರ್ಟಲ್ಲಿ ಹೋಗಿ ಮಜಾ ಮಾಡೋಕೆ ಹೋಗಿಲ್ಲ. ಅದು ಬಹುಶಃ ನಮ್ಮ ಬಿಜೆಪಿಯವರ ಅಭ್ಯಾಸ. ಮೊನ್ನೆ ಮಾಡಿದ್ರಲ್ಲ ಅದು ಕಾರ್ಯಕ್ರಮದಲ್ಲಿ ಎಲ್ರಿಗೂ ಹೆಂಡ ಮದ್ಯ ಎಲ್ಲ ಅವರು ವಿತರಣೆ ಮಾಡ್ತಾ ಇದ್ರು. ಸೊ ಅವ್ರ ಫಿಲಾಸಫಿ ಅದಿರ್ಬೋದು. ಸ್ವಿಮ್ಮಿಂಗ್ ಪೂಲ್ ಅಂತ ಹೇಳಿದ ತಕ್ಷಣ ಅವ್ರಿಗೆ ಇದೊಂದು ಮೋಜ್ ಮಸ್ತಿ ಮಾಡುವಂಥ ಜಾಗ ಅವ್ರು ತಿಳ್ಕೊಂಡಿದ್ದಾರೆ. ನಮ್ಗೆ ಅದಲ್ಲ. ನಮ್ಮ ಆರೋಗ್ಯ. ಮತ್ತು ನಾನು ಅವತ್ತು 2 ದಿವಸ ಪೂರ್ತಿ ಕಾರ್ಯಕ್ರಮ ಆಯಿತು. ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದೀನಿ, ಡೆಂಗ್ಯೂ ಬಗ್ಗೆ ಹೋಗಿ ಚಾಲನೆ ಕೊಟ್ಟಿದ್ದೀನಿ, ಎಲ್ಲ ಕಡೆ ಅದ್ರ ಬಗ್ಗೆ ನಾವು ಎಲ್ಲ ಮೀಟಿಂಗ್ಗಳು ಮಾಡಿದ್ದೀವಿ. ಸೊ ಈ ಥರ ಕ್ಷುಲ್ಲಕವಾಗಿ ಅವ್ರು ಮಾಡಕ್ಕೆ ಹೋದರೆ ಬಹುಶಃ ಅದು ಸರಿಯಲ್ಲ ಅಂತ ಜನರಿಗೆ ಅರ್ಥ ಆಗುತ್ತೆ ನಾನು ಅನ್ಕೊಂಡಿದ್ದೀನಿ.